ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಪ ವಿಶ್ವಾಸಿ ಎಂಬ ಶಾರ್ಟ್ ಮೂವಿಯನ್ನು ಮಾಡಲು ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಮೂವಿಯಲ್ಲಿ ಮೂಡಿಬರುವಂಥ ಪಾತ್ರಗಳು ಹಾಗೂ ಸನ್ನಿವೇಶಗಳು ಮನುಷ್ಯನ ಕಲ್ಪಿತಗಳು ಆಗಿವೆ ಅಷ್ಟೇ. ಈ ಮೂವಿಯನ್ನು ಯಾರನ್ನು ಉದ್ದೇಶಿಸಿ ಹಾಗೂ ಯಾರ ಮನಸ್ಸಿಗೂ ನೋವು ಮಾಡಬೇಕೆಂಬ ಉದ್ದೇಶದಿಂದ ಮಾಡಿಲ್ಲ. ಅನೇಕ ದೇವಭಕ್ತರು ದೇವರಲ್ಲಿ ದೃಢವಾಗಿ ನಿಂತುಕೊಳ್ಳದೆ ಈ ರೀತಿಯಾಗಿ ಬಿದ್ದು ಹೋಗುತ್ತಾ ಇದ್ದಾರೆ. ಈ ಮೂವಿಯನ್ನು ನೋಡಿ ದೃಢವಾಗಿ ನಿಂತುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಮೂವಿಯನ್ನು ಮಾಡಿದ್ದೇವೆ. ಈ ಶಾರ್ಟ್ ಮೂವಿಯಲ್ಲಿ ಏನಾದರೂ ತಪ್ಪು ಕಂಡು ಬಂದಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಆಮೇನ್. ಬಾಯಲ್ಲಿ ಸ್ವಲ್ಪ ನೀರು ಕೊಡ್ತೀಯ ಕುಡಿಯೋದಕ್ಕೆ? ಕೊಡಪ್ಪ, ಕೊಡು ಕೊಡು. ತಲೆ ತಿರುಗ್ತಾ ಇದೆ, ಕೊಡೋ. ಹುಚ್ಚ, ನನ್ನ ನೀರು ಕೇಳ್ತೇನೆ. ತಮ್ಮ, ಅಯ್ಯೋ ಸಹೋದರ, ಏನಾಯ್ತು? ಯಾರು ಇಲ್ವಾ? ಸಹೋದರ, ಸಹೋದರ, ಬಾ, ಎದ್ದೇಳು. ಕೂತ್ಕೋ. ವಿದ್ಯಾ, ನಿಧಾನ.
ಸರ್ ನಾ ಯಾಕೆ ಇಲ್ಲಿದ್ದೀನಿ, ನೀವ್ಯಾರು? ಸಹೋದರ, ನಾನೆಲ್ಲ ಆಮೇಲೆ ಹೇಳ್ತೀನಿ, ನೀ ಫ್ರೆಶ್ ಆಗ್ಬಾ. ಒಳಗಡೆ ಪ್ಯಾಂಟ್ ಶರ್ಟ್ ಇದೆ, ಹಾಕೊಂಬ. ಆಯ್ತು ಸರ್. ಸ್ವಲ್ಪ ಇರು. ಸಹೋದರ, ಯಾಕೆ ನೀನು ಈ ರೀತಿಯಾಗಿ ಕುಡಿತಾ ಇದೆಯಾ? ನಿನಗೆ ಯಾರೂ ಇಲ್ವಾ? ಸರ್, ನನಗೆಲ್ಲರೂ ಇದ್ದಾರೆ. ತಂದೆ ಇದ್ದಾರೆ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ತಮ್ಮ ಇದ್ದಾರೆ. ಎಲ್ಲರೂ ಇದ್ದಾರೆ ಅಂತೀಯ, ಮತ್ತೆ ಯಾಕೆ ಸಹೋದರ ಕುಡಿತಾ ಇದೆಯಾ? ಏನು ಮಾಡೋದು ಸರ್, ನಾನು ಒಂದು ಹುಡುಗಿಯನ್ನು ಬಹಳವಾಗಿ ಪ್ರೀತಿ ಮಾಡಿದ್ದೆ. ಆದರೆ ಈಗ ಆ ಹುಡುಗಿ ನನ್ನನ್ನು ಬಿಟ್ಟು ಬೇರೆ ಒಬ್ಬನನ್ನು ಮದುವೆಯಾಗಿ ಹೋದಳು. ಅಂದಿನಿಂದ ಇಂದಿನವರೆಗೂ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಹುಡುಗಿನೇ ಹೋದ ಮೇಲೆ ನಾನು ಬದುಕಿದ್ದು ಏನು ಮಾಡೋದು ಸಾರ್? ಸಹೋದರ, ಒಂದು ಹುಡುಗಿಗಾಗಿ ಇಷ್ಟೆಲ್ಲ ಕುಡಿದು ಯಾಕೆ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀರಾ? ಸಹೋದರ, ನಿಮ್ಮ ತಂದೆ ತಾಯಿ ತಂಗಿ ತಮ್ಮರ ಬಗ್ಗೆ ಸ್ವಲ್ಪವಾದರೂ ಯೋಚನೆ ಮಾಡಿದ್ದೀರಾ? ಈಗ ನಾನು ಏನು ಮಾಡಬೇಕು ಹೇಳಿ ಸರ್? ನೀವು ಕುಡಿಯೋದನ್ನು ಬಿಟ್ಟು ನಿಮ್ಮ ತಂದೆ ತಾಯಿ ತಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸಹೋದರ, ಪ್ರೀತಿ ಪ್ರೀತಿ ಎಂದು ಹೇಳಿದ್ರಲ್ಲ, ನಿಜವಾದ ಪ್ರೀತಿ ಯಾವುದು ಅಂತ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಸರ್. ಸಹೋದರ, ನನ್ನ ಜೊತೆಗೆ ಬಾ, ನಿಜವಾದ ಪ್ರೀತಿಯ ಬಗ್ಗೆ ಹೇಳುತ್ತೇನೆ. ಸಹೋದರ, ನಿಜವಾದ ಪ್ರೀತಿ ಅಂದರೆ ಅದು ಯೇಸು ಕ್ರಿಸ್ತನ ಪ್ರೀತಿ. ಯೇಸು ಕ್ರಿಸ್ತನೆಂದರೆ ಯಾರು ಸರ್? ಆತನೇ ಶಕಪುರುಷನು, ಆತನೇ ಯುಗಪುರುಷನು, ಪ್ರಭು ಯೇಸು ಕ್ರಿಸ್ತನು. ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಎಂದು ಹೇಳಿದ್ದು ಆತನೇ. ಹಾಗಾದರೆ ನಾನು ಈಗ ಏನು ಮಾಡ್ಬೇಕು ಸರ್?
ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳಬೇಕು. ತಗೋ, ಇದನ್ನು ಓದು. ಪ್ರಿಯ ದೇವಜನರೇ, ಅಲ್ಪವಿಶ್ವಾಸಿ ಎಂಬ ಅರ್ಥವೇನೆಂದರೆ ಈತನು ಈ ರೀತಿಯಾಗಿ ದೇವರ ಸುವಾರ್ತೆಯನ್ನು ತಿಳಿದುಕೊಂಡು ದೇವರ ಭಯಭಕ್ತಿಯಲ್ಲಿ ಬೆಳೆಯುತ್ತಾ ಇರುವಾಗ ಈತನಿಗೆ ಕೆಲವು ಶೋಧನೆಗಳು ಬಂದವು. ಈಗ ಆತನು ಆ ಶೋಧನೆಗೆ ಯಾವ ರೀತಿಯಲ್ಲಿ ಒಳಗಾಗುತ್ತಾನೆಂಬುದಾಗಿ ನಾವು ನೋಡೋಣ. ಕೆಲವು ತಿಂಗಳುಗಳು ಆದ ನಂತರ ಆಹಾ, ದೇವರ ಕೃಪೆ ಎಷ್ಟು ದೊಡ್ಡದು! ಅಂದೊಂದು ದಿನ ನೀರನ್ನು ಕೇಳಿದರೆ ಕಲ್ಲನ್ನು ಎಸೆದರು. ಆದರೆ ಇವತ್ತು ನಾನು ಕೇಳೋದಕ್ಕಿಂತ ಮುಂಚೆನೇ ನೀರು ಕೊಡ್ತಾ ಇದ್ದಾರೆ. ಏನ್ರೋ ನೀವಷ್ಟೇ ಕುಡಿತಾ ಇದ್ದೀರಾ? ನಿಮ್ಮ ಗೆಳೆಯ ಹೋಗ್ತಾ ಇದ್ದಾನೆ. ಕರಿ, ಅವರನ್ನು ಕೂಡ ಕರಿ. ಗಾಯ್ಸ್, ಮಂಜು ಹೊಂಟಿದ ನೋಡ್ರಿ, ನೋಡಿದ್ರೆ ನೋಡ್ಲಾರ್ದಂಗೆ. ಮೊದಲು ಹೆಂಗಿದ್ದ ಈಗ ಹೆಂಗಾಗಿದ ನೋಡು. ಮಂಜು ಬಾರೋ ಬಾರೋ. ಎಣ್ಣೆ ಹೊಡೆನ ಬಾರೋ. ಬಿಡೋದು ಎಲ್ಲ ಬಿಟ್ಟು ಡೀಸೆಂಟ್ ಆಗಿ ಬಿಟ್ಟಿದ್ಯಾ? ಅವಾಗ ನಂಗೆ ಇಲ್ಲ ಕೊಡೋನು, ನಮ್ ನೋಡಿದ್ರೆ ದೂರ ಹೋಗ್ತಾನೆ. ಬಾರೋ ಬಾರೋ. ನಾನು ಕುಡಿಯೋದನ್ನು ಬಿಟ್ಟಿದ್ದೇನೆ. ಒಂದು ತಗ್ಗಕ್ಕೂ ಒಂದಿನ ಕುಡಿಯೋ, ಪಾರ್ಟಿ ಇದೆ ನಮ್ದೆಲ್ಲ. ಏನು ಯೋಚನೆ ಮಾಡ್ತಾ ಇದೀಯಾ? ಕುಡಿ. ನಿನ್ನ ಫ್ರೆಂಡ್ಸ್ ನಿನಗೋಸ್ಕರ ಕುಡಿ ಅಂತ ಹೇಳ್ತಾ ಇಲ್ವಾ? ಕುಡಿ. ಇವತ್ತೊಂದೇ ದಿನ ಮಾತ್ರ ಕೇಳ್ತಾ ಇದ್ದಾರೆ. ಅದನ್ನು ಒಂದು ಸಾರಿ ಕುಡಿದು ನೋಡು, ಅದರಲ್ಲಿರ್ತಕ್ಕಂಥ ತೃಪ್ತಿ ನಿನಗೇನು ಅಂತ ಗೊತ್ತಾಗುತ್ತೆ. ನಮ್ಮನೆ ನೋಡಿದೆಲ್ಲ ನಮ್ಮನೆ ಕೊಟ್ಬಿಡು ಹೋಗು. ಕುಡಿಯಲ್ಲ ಅಂತ ಹೇಳಿ ಇನ್ನೊಬ್ಬರಿ ಕುಡ್ತಾ ಇದ್ದಾನಲ್ಲೋ ಇವನು. ಕುಡಿತಾ ಇದೆಯಲ್ಲ. ಏನು ಇನ್ನು ಮಲ್ಗೆ ಇದೆಯಾ? ಹೇಳು, ಎದ್ದೇಳು. ಹೋಗು. ಕುಡಿಯೋಕ್ಕೆ ಹಣ ಇಲ್ಲ ಅಂತ ಯೋಚನೆ ಮಾಡಬೇಡ. ಮೊನ್ನೆ ನೀನು ಯಾರಿಗೆ ಹಣ ಕೊಟ್ಟಿದ್ದೆ ಅಂತ ನನಗೆ ಗೊತ್ತು. ಹೋಗು, ಎದ್ದೇಳು. ಫಾಸ್ಟ್ಗೆ ರೊಕ್ಕ ಕೊಟ್ಟಿದ್ದೇನಲ್ಲ, ಅವು ಇಸ್ಕೊಂಡ್ರೆ ಕುಡಿಯೋಕೆ ನಡೀತದೆ. ಗೌಡ್ರೆ ಗೌಡ್ರೆ ಗೌಡ್ರೆ, ಏನಾಯ್ತು? ಯಾಕೆ ಕಿರ್ಸ್ತಾ ಇದೆಯಾ? ನನಗೊಬ್ರು ಮೋಸ ಮಾಡಿದ್ದಾರೆ ಗೌಡ್ರೆ. ಬಾ ಇಲ್ಲಿ ಕುತ್ಕೋ. ನಿನ್ನ ಸಮಸ್ಯೆ ಏನಿದೆ ಹೇಳು. ಚೇರ್ ತಂಬರ ಇಲ್ಲಿ. ಏನು ನಿನ್ನ ಸಮಸ್ಯೆ? ಒಬ್ಬರಿಗೆ ದುಡ್ಡು ಕೊಟ್ಟಿದ್ದೇನೆ, ಅವರು ತಿರುಗಿ ನನಗೆ ಕೊಡುತ್ತಾ ಇಲ್ಲ. ಯಾರು ಅವನು ಹೇಳು. ಅವರೊಬ್ರು ಪಾಸ್ಟ್ರು, ಅವ್ರಿಗೆ ಹಣ ಕೊಟ್ಟಿದ್ದೇನೆ ನಾನು. ತಮ್ಮ, ಆ ಪಾಸ್ಟ್ರನ್ನ, ಆ ಊರ ಜನರನ್ನ ಎಲ್ಲರನ್ನು ಕರೆದುಕೊಂಡು ಬಾ. ಆಯ್ತು ಗೌಡ್ರೆ. ಪಾಸ್ಟ್ರೆ, ನಿನ್ನ ಕೈಲಿ ಹಣ ಸಂಪಾದನೆ ಮಾಡೋಕ್ಕಾಗಲ್ವಾ? ಈ ಥರ ಜನರ ತಲೆಯಲ್ಲಿ ಏನೇನೋ ತುಂಬಿ ಹಣ ಸಂಪಾದನೆ ಮಾಡ್ತೀಯಾ? ಈ ರೀತಿಯಾಗಿ ಮೋಸ ಮಾಡುವ ಬದಲು ದುಡಿದು ತಿನ್ನುವುದಕ್ಕಾಗುವುದಿಲ್ವಾ? ಯೇಸು ಅಂತ ಹೇಳಿ ಜನರನ್ನ ಮತಾಂತರ ಮಾಡ್ತಿರಲ್ಲ. ಸಾರ್, ನೀವು ಹೇಳಿದಾಗೆ ನಾನು ಜನರನ್ನು ಮೋಸಗೊಳಿಸಲು ಬಂದಿಲ್ಲ. ನೀವು ಹೇಳಿದಾಗೆ ನಾನು ಹಣಕ್ಕೋಸ್ಕರ ಬಂದಿಲ್ಲ. ನಾನು ಕೆಲವು ವರ್ಷಗಳ ಹಿಂದೆ ಹೇಗಿದ್ದೆ ಗೊತ್ತಾ? ನನಗೆ ಅನೇಕ ರೀತಿಯಾದ ಆಸ್ತಿ ಇತ್ತು. ಮನೆ ಇತ್ತು, ಹೊಲ ಇತ್ತು, ಕಾರು, ಬೈಕು, ಮೊಬೈಲು, ಎಲ್ಲ ರೀತಿಯಾದ
ಆಸ್ತಿ ಎಲ್ಲ ನನಗಿತ್ತು, ಆದರೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಸಮಾಧಾನವಿರಲಿಲ್ಲ. ಅದಕ್ಕೆ ನಾನು ಕ್ರಿಸ್ತನ ಬಳಿಗೆ ಬಂದೆ. ಇಷ್ಟೆಲ್ಲ ಇದ್ದರೂ ಇವೆಲ್ಲವನ್ನು ಬಿಟ್ಟು ದೇವರ ಸೇವೆಗಾಗಿ ಬಂದಿದ್ದೇನೆ. ಸತ್ಯದೇವರಾದ ಸೃಷ್ಟಿಕರ್ತನನ್ನು ಅನೇಕ ಜನರಿಗೆ ತಿಳಿಸುವುದೇ ನನ್ನ ಗುರಿ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ನನ್ನದೊಂದು ಆಸೆ, ಅದು ಒಂದೇ ಒಂದು ಆಸೆ. ಅನ್ನವಿಲ್ಲದಿದ್ದರು, ವಸ್ತ್ರವಿಲ್ಲದಿದ್ದರು, ನಾ ಸಾರುವೆ ಶುಭವಾರ್ತೆಯ, ನಾ ಸಾರುವೆ ಶುಭವಾರ್ತೆಯ. ಯೇಸು ಸ್ವಾಮಿ ಬಗ್ಗೆ ಹೇಳ್ತೀಯಾ? ಹೋಗು. ಯಾರೇ ನನ್ನ ನಿಂದಿಸಲು, ಯಾರೇ ಹಾಗೆ ಮಾಡಿದರು, ನಾ ಸಾರುವೆ ಶುಭವಾರ್ತೆಯ, ನಾ ಸಾರುವೆ ಶುಭವಾರ್ತೆಯ. ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ಪರಿಶುದ್ಧ ಆತ್ಮನಿಂದ, ಅಗ್ನಿಯ ಆತ್ಮನಿಂದ ನನ್ನನ್ನು ತುಂಬಿಸು ದೇವಾ, ಶುಭವಾರ್ತೆ ನಾ ಸಾರಲು. ನೀವು ಹೇಳಿದ ಹಾಗೆ ನಾನು ಮತಾಂತರ ಮಾಡಲು ಬಂದಿಲ್ಲ. ನಾನು ಜನರನ್ನು ಕುಡಿತದಿಂದ, ಜೂಜದಿಂದ, ಅನೇಕ ವಿಧವಾದ ದುಶ್ಚಟಗಳಿಂದ ಬಿಡಿಸಿ ಒಳ್ಳೆಯ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕ್ರಿಸ್ತನು ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಅಷ್ಟೇ, ಒಳ್ಳೆದು ಬೇಡ ಕೆಟ್ಟದ್ದು ಬೇಡ ನಮಗೆಲ್ಲ. ಅವ್ರ ಹಣ ಅವ್ರಿಗೆ ಕೊಟ್ಟುಬಿಡಿ. ಸರ್, ಅವರು ಹಣ ಕೊಟ್ಟಿದ್ದಾರೆ ನಿಜ, ಆದರೆ ದೇವರ ಸೇವೆಗಾಗಿ ಕಾಣಿಕೆ ಕೊಟ್ಟಿದ್ದಾರೆ. ಸರ್, ಅವರು ಕೊಟ್ಟಿರೋ ದುಡ್ಡು 1 ರೂಪಾಯಿಯಾಗಿ ಲೆಕ್ಕ ಬರೆದಿಟ್ಟಿದ್ದೇನೆ. ಅದನ್ನು ಲೆಕ್ಕ ಬಾಕಿ ನೋಡಿ ಅವ್ರಿಗೆ ಕೊಟ್ಟುಬಿಡಿ. ಕರೆಕ್ಟ್ ಆಗಿದೆ, ಕೊಟ್ಟುಬಿಡಿ. ತಗೋರೋ ನಿನ್ನ ಹಣ. ಸಮಸ್ಯೆ ಎಲ್ಲ ತೀರೋಯ್ತು, ನಿಮ್ಮ ಮನೆಗಳಿಗೆ ಹೋಗಿರಿ. ಸಹೋದರ, ನೀನು ಕ್ರಿಸ್ತನಲ್ಲಿರುವಾಗ ನಿನ್ನ ಜೀವಿತ ಹೇಗಿತ್ತು ಸ್ವಲ್ಪ ಯೋಚನೆ ಮಾಡಿಕೊ. ನೀನು ಈಗ ದೊಡ್ಡ ತಪ್ಪು ಏನು ಮಾಡಿಲ್ಲ. ನಿನ್ನ ತಪ್ಪನ್ನು ದೇವರ ಹತ್ರ ಒಪ್ಪಿಕೊ, ಆತನು ಕ್ಷಮಿಸುತ್ತಾನೆ. ಯಾಕಂದರೆ ಆತನು ಪ್ರೀತಿ ಸ್ವರೂಪನಾದ ದೇವರು, ನಮ್ಮನ್ನು ರಕ್ಷಿಸಲಿಕ್ಕೆ ಬಂದಂಥ ದೇವರು. ಹೋಗು, ನಿನ್ನ ತಪ್ಪನ್ನು ದೇವರ ಹತ್ರ ಒಪ್ಪಿಕೊ, ಆತನು ಕ್ಷಮಿಸುತ್ತಾನೆ. ಈ ರೀತಿಯಾಗಿ ಅನೇಕ ಜನರು ಸೈತಾನನು ತೋರಿಸುವ ಆಸೆಗೆ ಒಳಗಾಗಿ ದೇವರಿಂದ ದೂರವಾಗುತ್ತಾರೆ. ಆದರೆ ದೇವರು ನಮ್ಮನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸುತ್ತಾನೆ, ಅದನ್ನು ನಾವು ತಿಳಿದುಕೊಳ್ಳುವುದೇ ಇಲ್ಲ. ಅಪ್ಪ, ತಂದೆ, ದಯಮಾಡಿ ನನ್ನನ್ನು ಕ್ಷಮಿಸು. ನಾನು ನಿನ್ನ ವಾಕ್ಯಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ. ತೊಳೆದ ಹಂದಿ ಕೆಸರಿನಲ್ಲಿ ಹೋದಂತೆ, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವಂತೆ ನಾನು ಬಿಟ್ಟ ಪಾಪವನ್ನು ಮರಳಿ ಮಾಡಿದ್ದೇನಯ್ಯ. ದಯಮಾಡಿ ಕರುಣಿಸು ಯೇಸಪ್ಪ. ನನ್ನಲ್ಲಿರುವ ಲೋಕದ ಆಸೆಗಳಿಂದ ಸೈತಾನನ ಕುತಂತ್ರಗಳಿಗೆ ಒಳಗಾಗಿದ್ದೇನೆ. ದಯಮಾಡಿ ನನ್ನನ್ನು ಕ್ಷಮಿಸಯ್ಯ. ಅಲ್ಪವಾಗಿ ನಿನ್ನಲ್ಲಿ ನಿಂತುಕೊಳ್ಳಲಾರದೆ ಪರಿಪೂರ್ಣವಾಗಿ ನಿನ್ನಲ್ಲಿ ನಿಂತುಕೊಳ್ಳುವುದಕ್ಕೆ ನನ್ನನ್ನು ಅಭಿಷೇಕಿಸು ದೇವಾ.